ಆದ್ರೆ ರೈತರು ಹಗಲು ರಾತ್ರಿ ಕ್ಯೂ ನಿಂತರೂ ಕೂಡ ಯೂರಿಯಾ ಸಿಗ್ತಾ ಇಲ್ಲ. ಆ ಕಾಳಸಂತೆಯಲ್ಲಿ ಈ ಸಬ್ಸಿಡಿ ಯೂರಿಯಾ ಮಾರಾಟ ಆಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ರೈತರಿಗೆ ಸಿಗ್ತಾ ಇಲ್ಲ. ಕಲಬುರಗಿಯಿಂದ ಈ ಆರೋಪ ಕೇಳಿ ಬರ್ತಾ ಇದೆ. ಕಲಬುರಗಿಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದ ಗೊಬ್ಬರವನ್ನು ವಶಕ್ಕೆ ಪಡೆಯಲಾಗಿದೆ. ಕಾಳಸಂತೆಯಲ್ಲಿ ಸಬ್ಸಿಡಿ ಯೂರಿಯಾ ಗೊಬ್ಬರವನ್ನ ಮಾರಾಟ ಮಾಡಲಾಗ್ತಾ ಇದೆ. ಪಾಪ ರೈತರಿಗೆ ಹಗಲು ರಾತ್ರಿ ಕ್ಯೂ ನಿಂತರೂ ಕೂಡ ಈ ರಸಗೊಬ್ಬರ ಸಿಗ್ತಾ ಇಲ್ಲ. 266 ರೂಪಾಯಿ ಚೀಲ ಗೊಬ್ಬರ ಕಾಳಸಂತೆಯಲ್ಲಿ ಅತಿ ಹೆಚ್ಚು ಬೆಲೆಗೆ ಮಾರಾಟ ಆಗ್ತಾ ಇದೆ ಅಂತ ಆರೋಪ ಕೇಳಿಬಂದಿದೆ. ಇಂಡಸ್ಟ್ರಿಯಲ್ ಏರಿಯಾ ಗೋದಾಮಿನಲ್ಲಿ 65 ಟನ್ ಯೂರಿಯಾವನ್ನ ಸೀಸ್ ಮಾಡಲಾಗಿದೆ. ಸಬರ್ಬನ್ ಠಾಣೆಯಲ್ಲಿ ಕುರಿತಾಗಿ ಪ್ರಕರಣ ದಾಖಲಾಗಿದೆ. ಒನ್ ನೇಷನ್ ಒನ್ ಫರ್ಟಿಲೈಸರ್ನ ಯೂರಿಯಾ 65 ಟನ್ ಸಿಕ್ಕಿದೆ. ಆದ್ರೆ ರೈತರಿಗೆ ಸಿಗ್ತಾ ಇಲ್ಲ. 50 ಕೆಜಿ ಬ್ಯಾಗ್ಗೆ 45 ಕೆಜಿ ಅಷ್ಟೇ ಯೂರಿಯಾ ಹಾಕಿ ಸೇಲ್ ಮಾಡಲಾಗ್ತಾ ಇದೆ. ಟೆಕ್ನಿಕಲ್ ಗ್ರೇಡ್ ಯೂರಿಯಾ ಹೆಸರಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಇದು ನಮ್ದು ಪಲ್ಸ್ ಏರಿಯಾ ಅಂದ್ರೆ ಇದು ನಮ್ದು ಬ್ಯಾಳಿ ಕಾರ್ಖಾನೆ ಇದೆ. ಆಲ್ ಆರ್ ಕಲೀಗ್ಸ್ ನಮ್ಗೆ ಹೊಸ ಏನ್ ಸ್ಟಾಕ್ ಮಾಡಿದ್ದಾರೆ, ಈಗ ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮಗೆ ಇಮಿಡಿಯೇಟ್ ಮಾಹಿತಿ ಬಂದ ತಕ್ಷಣ ನಾವು ಪ್ಲಸ್ ನಮ್ಮ ವಿಜಿಲೆನ್ಸ್ ಟೀಮ್ ಕೂಡಿ ಇಮಿಡಿಯೇಟ್ ಇಲ್ಲಿ ಸ್ಥಳಕ್ಕೆ ಪರಿಶೀಲನೆ ಮಾಡಕ್ ಬಂದಾಗ ಇಲ್ಲಿ ವಿಶೇಷವಾಗಿ ಯೂರಿಯಾ ಬಹಳಷ್ಟು ಕಂಡು ಬಂದಿದೆ. ಬೇರೆ ಬೇರೆ ಕಂಪನಿದ ಯೂರಿಯಾ ಕಂಡು ಬಂದಿದೆ. ಈಗಾಗಲೇ ನಾವು ನೋಡ್ಕೊಂಡಿದ್ದೀವಿ. ಸುಮಾರು 5-6 ಕಂಪನಿದ ಯೂರಿಯಾ ಕಂಡು ಬಂದಿದೆ. ಈಗ ಕೋರೋಮಂಡಲ ಇದೆ, ಆಮೇಲೆ NFL ಇದೆ, ಇಪ್ಕೋ ಕಂಪನಿದಿದೆ. ಇದೇ ತರ ಒಂದು 5-6 ಕಂಪನಿದ ಬೇರೆ ಬೇರೆ ಯೂರಿಯಾ ಇದೆ. ಅವ್ರು ಯೂರಿಯಾ ಏನ್ ಮ್ಯಾನುಫ್ಯಾಕ್ಚರ್ಡ್ ಏನ್ ಯೂರಿಯಾ ಮಾಡಿದಾರ ಅದು ತೆಗೆದು ವೈಟ್ ಬ್ಯಾಗ್ನಾಗ ಹಾಕಿಂದ ಕಂಡು ಬರ್ತಾ ಇದೆ. ಇಲ್ಲಿ ನೋಡಿದ್ರೆ ಸುಮಾರು 1000 ಬ್ಯಾಗ್ಸ್ಗಿಂತ ಮೇಲೆ ಇದೆ. ಈಗ ನಾವು ಒನ್ ನೇಷನ್ ಒನ್ ಫರ್ಟಿಲೈಸರ್ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರ ದೇಶದ ರೈತರಿಗೆ ಯೂರಿಯಾವನ್ನ, ಭಾರತ್ ಯೂರಿಯಾವನ್ನ ಸಪ್ಲೈ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಆದ್ರೆ ಕಲಬುರಗಿಯಲ್ಲಿ ಈ ಭಾರತ್ ಯೂರಿಯಾವನ್ನ ದಂಧೆಕೋರರು ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ಮುಂದಾಗಿರುವಂತಹ ಒಂದು ವಿಚಾರ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಕಲಬುರಗಿ ನಗರದ ಕಪನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸಾಕಷ್ಟು ಕೇಂದ್ರ ಸರ್ಕಾರದಿಂದ ಬಂದಂತ ಭಾರತ್ ಯೂರಿಯಾ ಏನು ಇದನ್ನ ಸಂಪೂರ್ಣವಾಗಿ ಸ್ಟಾಕ್ ಅನ್ನ ಮಾಡಿಕೊಂಡು ನಂತರ ಆ ಒಂದು ಏನು ಯೂರಿಯಾ ಇದೆ ಬೇರೆ ಬ್ಯಾಗ್ಗಳಿಗೆ ಹಾಕಿ ಶಿಫ್ಟ್ ಮಾಡಿ ಮಾರಾಟ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಏನು ನಾನು ಆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರುವಂತಹ ಒಂದು ಗೋದಾಮ್ನಲ್ಲಿ ಇರುವಂತದ್ದು ನಾನು ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಆ ಕೇಂದ್ರ ಸರ್ಕಾರ ಒನ್ ನೇಷನ್ ಒನ್ ಫರ್ಟಿಲೈಸರ್ ಯೋಜನೆ ಅಡಿಯಲ್ಲಿ ವಿತರಣೆ ಆಗುವಂತಹ ಭಾರತ್ ಯೂರಿಯಾ ಬ್ಯಾಗ್ಗಳು ಇರುವಂತದ್ದು. ಈ ಒಂದು ಬ್ಯಾಗ್ ಏನಂದ್ರೆ 45 ಕೆಜಿಯ ಬ್ಯಾಗ್ ಇರುವಂತದ್ದು 4332 ರೂಪಾಯಿ ಇದು ಒರಿಜಿನಲ್ ರೇಟ್ ಇರುವಂತದ್ದು. ಕೇಂದ್ರ ಸರ್ಕಾರ ಇದಕ್ಕೆ 4065 ರೂಪಾಯಿ ಸಬ್ಸಿಡಿಯನ್ನು ಕೊಟ್ಟು ರೈತರಿಗೆ 266 ರೂಪಾಯಿ ದರದಲ್ಲಿ ನೀಡೋದಕ್ಕೆ ಮುಂದಾಗಿರುವಂತದ್ದು. ಅಂತ ಬ್ಯಾಗ್ಗಳು ಇಲ್ಲಿ ಸಾಕಷ್ಟು ಇರುವಂತದ್ದು. ಈ ಎಲ್ಲಾ ಬ್ಯಾಗ್ ಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಇಲ್ಲಿ ಇರುವಂತಹ ಕೆಲವೊಂದಷ್ಟು ದಂಧೆಕೋರರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಬ್ಯಾಗ್ ನಿಂದ ಯೂರಿಯಾ ಏನಿದೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಸಾಕಷ್ಟು ಬ್ಯಾಗ್ ಗಳಲ್ಲಿನ ಯೂರಿಯಾ ಏನಿದೆ ಇದನ್ನ ಬೇರೆ ಬ್ಯಾಗ್ ಗಳಿಗೆ ಅಂದ್ರೆ ಬೇರೆ ಒಂದು ಬ್ರ್ಯಾಂಡ್ ಅನ್ನ ಸೃಷ್ಟಿ ಮಾಡಿ ಅದನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಕೂಡ ಗೊತ್ತಾಗಿರುವಂತದ್ದು. ಈಗಾಗಲೇ ಟೆಕ್ನಿಕಲ್ ಗ್ರೇಡ್ ಯೂರಿಯಾ ಅನ್ನುವಂತ ಒಂದು ಬ್ರ್ಯಾಂಡ್ ನೇಮ್ ಅನ್ನ ಸೃಷ್ಟಿ ಮಾಡಿ ಅದನ್ನ ನೀಟಾಗಿ ಪ್ಯಾಕ್ ಮಾಡ್ತಾ ಇರುವಂತ ದೃಶ್ಯ ಕೂಡ ತೋರಿಸ್ತಾ ಹೋಗ್ತೀನಿ ನಾನಿಲ್ಲಿ. ಅದನ್ನ ಏನು ಕೇಂದ್ರ ಸರ್ಕಾರದಿಂದ ಬಂದಂತ ಬ್ಯಾಗ್ ಗಳೇನಿದೆ ಆ ಬ್ಯಾಗ್ ಅನ್ನ ಬೇರೆ ಬ್ಯಾಗ್ ಅಲ್ಲಿ ಹಾಕಿ ಇದರಿಂದ ಹೊಲಿಗೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು ಇದೆ. ಶ್ರೀರಾಮ್ ಸೇನೆಯ ಜಿಲ್ಲಾಧ್ಯಕ್ಷರು ಕೂಡ ಇದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಏನ್ ಹೇಳ್ತಾರೆ ಅಂತ ಹೇಳಿ. ಸೊ ಏನ್ ಆಗ್ತಾ ಇದೆ ಇಲ್ಲಿ, ಹೇಗೆ ವರ್ಕ್ ಆಗುತ್ತೆ ಅಂತಿದ್ದು. ಸೊ ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ಅಕ್ರಮ ಒಂದು ತಾಂಡವಾಡ್ಲಕತ್ತದ. ಅದು ಇವತ್ತಿನ ದಿವಸ ಯಾವ ರೀತಿಯಪ್ಪ ಅಂದ್ರೆ ಇವತ್ತು ರೈತರಿಗೆ ಅನ್ಯಾಯ ಆಗುವಂತ ಪರಿಸ್ಥಿತಿ ಕಲಬುರಗಿ ನಿರ್ಮಾಣ ಆಗ್ಯದ. ಅನೇಕ ರೈತರು ಗೊಬ್ಬರ ಇವತ್ತು ಯೂರಿಯಾ ಗೊಬ್ಬರ ಸಿಗಲ್ಲ ಅಂತೇಳಿ ಅನೇಕ ರೈತರು ಹೋರಾಟ ಮಾಡ್ಲತ್ತಾರ. ಬೀದಿಗಳು ದುಕಾನ್ ಎದುರು ನಿಂತು ಲೈನ್ ನಿಂತು ತೊಗೊಳತ್ತಾರ, ಸಿಗಲಾಗಿದೆ ಸರ್ ಇವತ್ತಿನ ದಿವಸ ಈ ಯೂರಿಯಾ ಗೊಬ್ಬರ. ಕೇಂದ್ರ ಸರ್ಕಾರ ರೈತರು ಒಳ್ಳೇದಲ್ಲ ಅಂತೇಳಿ ಈ ಒಂದು ಯೂರಿಯಾ ಗೊಬ್ಬರ ಬಿಡುಗಡೆ ಮಾಡಿತ್ತು. ಬಿಡುಗಡೆ ಮಾಡಿದ ನಂತರ ಇವರು ಇಲ್ಲಿ ಅಕ್ರಮವಾಗಿ ಏನ್ ಮಾಡತ್ತಾರಪ್ಪ ಅಂದ್ರೆ ತಮ್ಮ ಈ ಮಾಲನ್ನ ಡೈರೆಕ್ಟ್ ಆಗಿ ತಮ್ಮ ಈ ಗೋಡನಲ್ಲಿ ಡಂಪ್ ಮಾಡಿಕೊಂಡು ಅದನ್ನ ಬೇರೆ ಒಂದು ಪ್ಲಾಸ್ಟಿಕ್ ತಮ್ಮ ಕಂಪ್ನಿ ನಡೆಸಬೇಕಂತೇಳಿ ಬೇರೆ ಇದಕ್ಕೆ ಕವರ್ ಮಾಡಿಕೊಂಡು ಇವರಿಗೆ ರೈತರಿಗೆ ಸಿಗಬೇಕಾಗಿತ್ತು 300 ರೂಪಾಯಿ ದರ ಒಂದ್ ಚೀಲದಿಂದ. ಆದ್ರೆ ಇವರು 500ರಿಂದ 600 ರೂಪಾಯಿ ಬ್ಲಾಕ್ ಮಾರ್ಕೆಟ್ ನಲ್ಲಿ ಮಾರಾಟ ಮಾಡ್ಲತ್ತಾರೆ ಸರ್. ಇದು ಖಚಿತ ಮಾಹಿತಿ ಪಡೆದ ನಾವು ಇವತ್ತಿನ ದಿವಸ ಇಲ್ಲಿ ಶ್ರೀರಾಮ್ ಸೇನೆ ಎಲ್ಲ ನಮ್ಮ ಕಾರ್ಯಕ್ರಮ ಸೇರ್ಕೊಂಡು ಇವತ್ತು ಬಂದು ರೈತರಿಗೆ ಅನ್ಯಾಯ ಆಗ್ಲತ್ತಂತ ಇವತ್ತಿನ ದಿವಸ ನಾವು ಧ್ವನಿ ಎತ್ತಲತ್ತೀವಿ. ಬರೋ ದಿನಗಳಲ್ಲಿ ಮುತ್ತಿ ಹಾಕ್ತಿವಿ. ತಕ್ಷಣ ಈ ಗೋಡನ್ನ ರೇಡ್ ಹಾಕ್ಬೇಕು. ಈ ಅಕ್ರಮದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರ, ಇದ್ರ ಹಿಂದೆ ಯಾರ್ಯಾರು ಇದ್ದಾರೆ, ಯಾವ ರಾಜಕಾರಣಿಗಳಿದ್ದಾರೆ ಅವರನ್ನ ಸಂಪೂರ್ಣ ತನಿಖೆ ಆಗಿ ಅವರನ್ನ ಜೈಲಿಗೆ ಕಟ್ಟುವ ಕೆಲಸ ಆಗಬೇಕು. ರೈತರಿಗೆ ನ್ಯಾಯ ಸಿಗ್ಬೇಕಂತೇಳಿ ನಮ್ಮ ಒಂದು ಬೇಡಿಕೆ ಇದೆ ಸರ್.
ಸೊ ಇದಿಷ್ಟು ಶ್ರೀರಾಮ್ ಸೇನೆಯ ಜಿಲ್ಲಾಧ್ಯಕ್ಷರು ಹೇಳ್ತಾ ಇರುವಂತದ್ದು. ಅಂದ್ರೆ ಇಡೀ ಅಕ್ರಮ ದಂಧೆ ಏನಿದೆ ಇದರ ಹಿಂದೆ ಯಾರಿದ್ದಾರೆ ಅವರನ್ನ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಆಗ್ರಹ ಮಾಡ್ತಾ ಇರುವಂತದ್ದು. ಜೊತೆಗೆ ಈ ಒಂದು ಏನು ಕೇಂದ್ರ ಸರ್ಕಾರದ ಒನ್ ನೇಷನ್ ಒನ್ ಫರ್ಟಿಲೈಸರ್ ಯೋಜನೆ ಏನಿದೆ ಅದು ಇವತ್ತು ರೈತರಿಗೆ ಸಿಗದೇ ಇರುವಂತಹ ಒಂದು ಭಾಗ್ಯ ನಿರ್ಮಾಣ ಆಗಿರುವಂತದ್ದು ನಿಜಕ್ಕೂ ದುರದೃಷ್ಟಕರ ಸಂಗತಿ. ಹಾಗಾಗಿ ರೈತರಿಗೆ ಯೂರಿಯಾವನ್ನ ಸಂಪೂರ್ಣವಾಗಿ ಸಿಗುವಂತೆ ಮಾಡಬೇಕಾಗಿರುವಂತಹ ಕೆಲಸ ಒಂದ್ ಕಡೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರುವಂತದ್ದು, ಮತ್ತೊಂದ್ ಕಡೆ ಸರ್ಕಾರವು ಕೂಡ ಅದನ್ನು ನೋಡಬೇಕು. ಜೊತೆಗೆ ಈ ಒಂದು ಅಕ್ರಮ ದಂಧೆಯಲ್ಲಿ ಭಾಗಿಯಾಗಿರುವಂತರ ವಿರುದ್ಧವೂ ಕೂಡ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿರುವಂತದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿ ನನ್ನ ಕೊಲಿ ಕೊಡ್ತಾರೆ. ಓವರ್ ಟು ಯು.